ನಮಸ್ಕಾರ. CBS ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪಾಂಡಮ್ಮ ಕನಕಗಿರಿ ಅವರನ್ನು ಶಂಕರಮ್ಮ ವೀರಯ್ಯ ಸನ್ಮಾನ ಮಾಡಿಸ್ಕೊಂಡಂತರು ಎಲ್ಲ ವೇದಿಕೆ ಮೇಲೆ ಇಟ್ಕೊಳ್ರಿ, ಫೋಟೋ ತಗೊಳ್ತಾರೆ. ಇವಾಗ ಅಧಿಕಾರಿಗಳು ಇಲ್ಲೇ ಇರ್ತಾರ. ಇವಾಗ ಏನ್ ಕೊಟ್ಟಿವಲ್ಲ ನೀವು ಇಲ್ಲೇ ಕೊಟ್ಟು ಕ್ಲಿಯರ್ ಮಾಡಿ ಕೊಟ್ಬಿಟ್ಟು. ಜನಪ್ರಿಯ ಶಾಸಕರಾದಂತ JN ಗಣೇಶ್ ಸರ್ ಅವರಿಗೆ, ಜನಪ್ರಿಯ ಶಾಸಕರಾದಂತ JN ಗಣೇಶ್ ಸರ್ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ, ಜನಪ್ರಿಯ ಶಾಸಕರಾದಂತ JN ಗಣೇಶ್ ಅವರಿಗೆ, ಪುರಸಭೆ ಅಧ್ಯಕ್ಷರಾದಂತ ಪಟ್ಟ ಪ್ರಸಾದ್ ಅವರಿಗೆ, ತಾವು ವೇದಿಕೆಗೆ ಬರಬೇಕಾಗಿ ಕೇಳ್ತಾ ಇದ್ದೀನಿ. ಕುರುಬೂರು ವೀರಭದ್ರಪ್ಪ, ಬೇಡರ್ ಹೊನ್ನೂರಪ್ಪ, ಕುರುಬೂರು ಲಕ್ಷ್ಮಣ, ದೇವಲಾಪುರ ಬೇಲಪ್ಪ, ಕೂಡ್ಲಿಗಿ ಹುಸೇನ್ ಸಾಬ್, ಅಂಗಡಿ ಖಾದರ್ ಬಾಷಾ, ಗೌಳರ್ ಶಿವಪ್ಪ, ನೂರ್ ಬಾಷಾ, ಹುಸೇನ್ ಬಿ, ಶಂಕರಮ್ಮ ವೀರಯ್ಯ ಸನ್ಮಾನ ಮಾಡಿಸ್ಕೊಂಡಿರ್ತಾರೋ ಎಲ್ಲ ವೇದಿಕೆ ಮೇಲೆ ಇಟ್ಕೊಂಡ್ರಿ, ಫೋಟೋ ತಗೊಳ್ತಾರೆ. ಇದಾದ ನಂತರ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ. ನಾವು ಯಾರ ಹೆಸರು ಹೇಳ್ತೀವೋ ಅವರು ಬೇಗ ಮುಂದೆ ಬಂದು ನಿಂತ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮೂರನೇ ವಾರ್ಡಿನ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಸಬ್ಲರ್ ನಾರಾಜಣ್ಣ ಮತ್ತು ಸತ್ಯಮ್ಮ ತಿಮ್ಮಣ್ಣ ಇವರ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ. ಶಿವಪ್ಪ ಕೊಟ್ಟಿದ್ದಲ್ಲ, ಇದು ಸನ್ಮಾನದ್ದು. ಅದಾದ ನಂತರ ಈ ಪಟ್ಟ ವಿತರಣೆ ಕಾರ್ಯಕ್ರಮ ಆದ್ಮೇಲೆ ತಮ್ಮೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ತಮ್ಮ ದಾಸರ ಸುಶೀಲಮ್ಮ, ಕುರುಬೂರು ವೀರಭದ್ರಪ್ಪ, ಆರ್ ಹುಸೇನ್ ಸಾಬ್ ತಂದೆ ಆರ್ ಮಾಬು ಸಾಬ್, ದಯವಿಟ್ಟು ಸಹಕಾರ ಮಾಡಿ. ಸ್ವಲ್ಪ ಈ ಕಡೆ ಮೈಕ್ ಕಡೆ ಗಮನ ಕೊಡ್ರಿ. ನೀವೆಲ್ಲ ಯಾರ ಹೆಸರು ಕೂಗ್ತೇ ಅವ್ರ ಮುಂದೆ ಬರ್ರಿ.
ಈಶ್ವರಮ್ಮ ಗಂಡ ಸಣ್ಣಗಂಗಪ್ಪ, ಉಮಾ ಗಂಡ ಗೋವಿಂದ್, ಉಮಾ ಗಂಡ ಗೋವಿಂದ 3ನೇ ವಾರ್ಡು. ಮುಂದೆ ಬರಲಿ. ಸಿದ್ಧಿ ಅಂಜಿನಪ್ಪ ಅವರನ್ನು ಮುಂದೆ ವೇದಿಕೆ ಮುಂದೆ ಬರಬೇಕು. ಕಾಂತಮ್ಮ ಕನಕಗಿರಿ ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಮಾಲಾರ್ಪಣೆ ಮಾಡೋಣ. ಹಾಗೆ ಮುಂದಿನ ಭಾಷಣ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಗಣೇಶಣ್ಣನವರು ಮತ್ತು ದೀನದಲಿತರ ಮತ್ತು ಯುವಕರ ಕಣ್ಮಣಿ ಅಭಿವೃದ್ಧಿ ಅಧಿಕಾರ ಅಂದರೆ ತಪ್ಪಾಗಲ್ಲ. ಈ ಒಂದು 8 ವರ್ಷದಲ್ಲಿ ಕಂಪ್ನಿ ಯಾವ ಅತಿ ಹೆಚ್ಚಾಗಿ ಟೆನ್ಷನ್ ತಾನು ಕೆಲಸ ಮಾಡೋದು. ಯಾಕಂದ್ರೆ ಯಾವತ್ತೂ ಕೂಡ ಇವತ್ತೇ ನಾವು ಇಲ್ಲಿ ಮೇಲೆ ಕುಂತೀವಿ ಅಂದ್ರೆ 3 ಮತ್ತು 4ನೇ ವಾರ್ಡ್ ಬಂತಂದ್ರೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಂತ ಇಡೀ 23 ವಾರ್ಡ್ಗಳಲ್ಲಿ ಹೆಚ್ಚಿಗೆ ಇವರಿಗೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಂತ ಯಾವ್ದಾದ್ರು ಮಾಡಿದ್ರೆ, ವಿರೋಧಿಗಳಿಗೆ ನಡಕ ಹುಟ್ಟಿಸಂತ ಯಾವ್ದಾದ್ರೂ ಮಾಡಿದ್ರೆ ಅದು 3, 4ನೇ ವಾರ್ಡು. ನೀವು ಇಷ್ಟು ಗಟ್ಟಿಯಾಗಿ ಆಶೀರ್ವಾದ ಮಾಡಿದಾಗ ನಿಮ್ಮ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೆ ದೇವ್ರು ಕೂಡ ಕ್ಷಮೆ ಕೊಡಲ್ಲ. ಯಾಕಂದ್ರೆ ಇಡೀ ಕಂಪ್ನಿಯೆಲ್ಲ ನೋಡಿದ್ದೀವಿ. 4ನೇ ವಾರ್ಡ್ ಬಂತಂದ್ರೆ ಒಂದು ಸ್ವಲ್ಪ 3 ದಿವಸ ಹೊರಗೆ ಬರ್ತಿರ್ತಾರೆ, ಬೇಡಪ್ಪ ಈ ವಾರ್ಡ್ ಅಂತಂದ್ರೆ. 3ನೇ ವಾರ್ಡ್ ಬಂದ್ಕೊಳ್ಳೆ ಬೇಡ ಅಂತಾರೆ. ಯಾಕಂದ್ರೆ ಆ ವಾರ್ಡ್ಗಳು ಕನ್ಸಲ್ಟ ಮಾಡಂಗಿಲ್ಲ ಅವರು, ಬಿಟ್ಬಿಡ್ತಾರೆ ಫ್ರೀಯಾಗಿ ಏನಾದ್ರು ಮಾಡ್ಕೊಂಡು. ನಾವು 10ನೇ ವಾರ್ಡು ಕೆಲವೊಂದು ವಾರ್ಡ್ಗಳಿವೆ ಕಂಪ್ನಿಯಾಗ, ಇಂಥ ವಾರ್ಡ್ಗಳು ಕೈಯ ಬಿಟ್ಬಿಡ್ತಾರೆ. ಹಂಗಾಗಿ ನಾವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸ ಕೊಟ್ಟಂತ ಏನು ಕಂಪ್ನಿ ಜನಗಳಿಗೆ ನಾವು ಕೆಲಸ ಮಾಡಿಲ್ಲ ಅಂದ್ರೆ ನಿಜವಾಗಿ ಬಹಳಷ್ಟು ನೋವಾಗ್ತೈತೆ. ಯಾಕಂದ್ರೆ ಇವತ್ತು ಸುಮಾರು 30-35 ವರ್ಷದಿಂದ ತಾವೇನು ಪಟ್ಟಂತ ಕಷ್ಟಗಳು, ಇವತ್ತು ಸರ್ಕಾರ ಸೌಲಭ್ಯಗಳು, ನಾವು ಅನೇಕ 500-600 ಮನೆಗಳು ಹಾಕಿದ್ವಿ. ಎಷ್ಟು 500 ಮನೆ ಹಾಕಿದ್ವಿ. ಅವತ್ತು ನಾನು ಹೋಗಿ ಕೇಳಬೇಕಾದ್ರೆ ಸರ್ ನಮ್ಮ ಹತ್ರ ಪಟ್ಟ ಇಲ್ಲ ಅಂತಂದ್ರು. ಆ ಪಟ್ಟ ಇದ್ಬಿಟ್ಟಿದ್ರೆ ಮನೆ ಶಾಂಕ್ಷನ್ ಆಗ್ಬಿಡವು. ಹಂಗಾಗಿ ಇನ್ನ ಕಾಲ ಕೂಡ ಮಿಂಚಿಲ್ಲ. ಮುಂದೆ ಬರೋಂಥ ದಿನದಲ್ಲಿ ಪಟ್ಟವನ್ನು ಕೊಡೋದಲ್ಲ, ಇವತ್ತು ಯಾರಿಗೆ ಮನೆಗಳೆಲ್ಲ ಆ ಮನೆಗಳು ಕೊಡೋಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ 100% ಮಾಡೇ ಮಾಡ್ತಾ ಸಂಪೂರ್ಣವಾಗಿ ನಂಬಿಕೆ ಇದೆ. ಹಾಗಾಗಿ ಇವತ್ತೇನು ನಿಮ್ಮ ಪ್ರೀತಿ ವಿಶ್ವಾಸದಿಂದ 2ನೇ ಬಾರಿ ನಾನು ಶಾಸಕನಾಗಿನಿ, ಏನಾದರೂ ಬದಲಾವಣೆ ಮಾಡ್ಬೇಕು ಕಂಪ್ನಿ. ಯಾಕಂದ್ರೆ ಹಿಂದೆಲ್ಲ ರಸ್ತೆಗಳು ನೋಡ್ತಿದ್ರಿ, ಒಂದು ರಸ್ತೆ ಒಂದು ಕುಣಿ ಬಿದ್ದಿತ್ತಂದ್ರೆ 5 ವರ್ಷದವರೆಗೆ ಆ ಕುಣಿಗೆ ಅಡ್ಡಾಡ್ಬೇಕು. ಇವತ್ತು ಕಂಪ್ನಿಗೆ ಇವತ್ತೇನು ಸನಾಪುರ ರಸ್ತೆ, ದೇವಸಂದ್ರ ರಸ್ತೆ, ಇದೇನು ಹೊಳೆಯಿಂದ SVK ಬಸ್ ಸ್ಟ್ಯಾಂಡ್, ಅಂಬೇಡ್ಕರ್ ರಸ್ತೆ, ಕೊಟಾಲ್ ರಸ್ತೆ, ಸಿಬಿದಿನ್ನಿ ರಸ್ತೆ, ನಂಬರ್ 10 ಮುದ್ದಾಪುರ, ಮಾರುತಿ ಕ್ಯಾಂಪ್ ರಸ್ತೆ, ವಾರ್ಡ್ಗಳಲ್ಲಿ ಅನೇಕ ಏನು CC ರಸ್ತೆ ಇರಲಿ, ಅದೇ ರೀತಿ ಡ್ರೈನ್ ಇರಲಿ, ಇವನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಒಬ್ಬ ರಾಜಕಾರಣಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾವು ತೋರಿಸಿ ಬಂದಾದ್ರು ಆದ್ರೂ ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ? ಇವತ್ತು 100 ಹಾಸಿಗೆ ಆಸ್ಪತ್ರೆ ಇನ್ನ ಕೇವಲ 6-8 ತಿಂಗಳೊಳಗೆ 100 ಹಾಸಿಗೆ ಆಸ್ಪತ್ರೆ ಪ್ರಾರಂಭ ಮಾಡಕತ್ತೀವಿ. ಇಲ್ಲ ಜನಗಳು ಇವತ್ತೇನು ಗಂಗಾವತಿ ಮತ್ತೊಂದು ಕಡೆ ಹೋಗ್ಬಾರ್ದು ಅಂತ ಬರೀ ಆಸ್ಪತ್ರೆ ಕಟ್ಟೋದೊಂದು ಮುಖ್ಯ ಅಲ್ಲ. ಆ ಆಸ್ಪತ್ರೆಗೆ ನಮಗೆ ಇಕ್ವಿಪ್ಮೆಂಟ್ಸ್ ಅಂದ್ರೆ ECG ಮಾಡೋದಿರಲಿ, ಬೆಡ್ ಸ್ಟೋರೇಜ್ ಇರಲಿ, ಆಕ್ಸಿಜನ್ ಬೆಡ್ಗಳಿರಲಿ, ಇದಕ್ಕೆ ಸುಮಾರು 45 ಕೋಟಿ ರೂಪಾಯಿ ಕೊಟ್ಟಿದೆ ಆಸ್ಪತ್ರೆಗೆ. ಆಸ್ಪತ್ರೆ ಬಿಲ್ಡಿಂಗ್ 20 ಕೋಟಿ ಬೇರೆ, 45 ಕೋಟಿ ರೂಪಾಯಿ ಇವತ್ತಿನ ಆಸ್ಪತ್ರೆ ಇಕ್ವಿಪ್ಮೆಂಟ್ಸ್ ಕೊಡಕತ್ತೀವಿ. ಇವತ್ತು ಮಿನಿ ವಿಧಾನಸೌಧ ಇಂಥವೆಲ್ಲ ತಾಲೂಕು ಕಚೇರಿಗಳು ನಮ್ಮ ಜನ ಎಲ್ಲಿಗೆ ಹೋಗ್ಬಾರ್ದು ಅಂತ. ಹಾಗಾಗಿ ಈ ಭಾಗದಲ್ಲಿ ಇವಾಗಲೇ ನಮ್ಮ ಕೋರ್ಟ್ ಕೂಡ ಆದೇಶ ಆಗಿದೆ. ಇವತ್ತು ಕೋರ್ಟು ಆದಷ್ಟು ಬೇಗ FDL ಇದೆ, ಅದು ಕೂಡ ಕ್ಲಿಯರ್ ಆದ ಕೂಡಲೇ ನಮಗೆ ಕೋರ್ಟ್ ಕೂಡ ಇಲ್ಲಿ ಕಂಪ್ನಿ ಮತ್ತೆ ಕುರುಗೋಡಿನಲ್ಲಿ ಕಟ್ಟಂತ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಅಂತ ಹೇಳ್ತೀವಿ. ಹಾಗಾಗಿ ನಮಗೆ ಇವತ್ತೇನು ಕಂಪ್ನಿಯ ಬಹಳ ಬಹುಮುಖ್ಯವಾದಂಥ ಕನಸು ಕಂಪ್ನಿ ಸೇತುವೆ ಇದೊಂದು ಚೇಂಜ್ ಮಾಡಿಬಿಡ್ರಿ ಅಂತ ಎಲ್ಲ ಹಿರಿಯರ ಆಸೆ ಐತಿ. ಬಹಳಷ್ಟು ದೊಡ್ಡ ಬೇಡಿಕೆ. ಅಂದರೆ ನೀರು ಬಂದ್ಬಿಟ್ರೆ ನಾವು ಗಂಗಾವತಿಗೆ ಹೋಗೋಕ್ಕಾಗಲ್ಲ, ಅನೇಕ ಜನಗಳು ಉದ್ಯೋಗಕ್ಕೆ ಹೋಗ್ಬೇಕು, ಮಕ್ಕಳು ಯಾವುದೋ ಆಸ್ಪತ್ರೆಗೆ ಹೋಗ್ಬೇಕು, ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಅದೊಂದು ಮಾಡ್ರಿ ಸರ್ ಅಂತಂದು ನಮ್ಮ ಹಿರಿಯರ ಅನೇಕ ಬಾರಿ ಸಲಹೆ ಕೊಡ್ತಿದ್ದಾರೆ. ಈಗಾಗಲೇ PWD ಏನು ಸಚಿವರಾದಂಥ ಸತೀಶ್ ಅಣ್ಣನ ಕರೆದು ಈಗಾಗಲೇ ತೋರಿಸಿ ಕಳಿಸಿದ್ವಿ. ಅದು ಕೂಡ ಆದಷ್ಟು ಬೇಗ, ಎಷ್ಟು ಬೇಗ ಆಗ್ತಿತ್ತು ಅದು ಇದೇ ಫೀಲ್ಡ್ನಲ್ಲಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಂತಂದು ಈ ಮೂಲಕ ಇಷ್ಟಪಡ್ತಾರೆ. ಅಂದರೆ ಎಲ್ಲರೂ ಪೂರ ಬಡವರೇ ಇರೋದು. ಒಂದು ಸ್ಲಮ್ ಅಂತ ಘೋಷಣೆ ಮಾಡಿ ಒಂದು ಇದು ಮಾಡಿದ್ರೆ ಸರ್ವೆ ಮಾಡಿ ಇದನ್ನ ಪ್ರಪೋಸಲ್ ಕಳಿಸಿ.
ಹಾಗೆ ವಾರ್ಡಿನ ಮುಖಂಡರಿಗೆ ಸನ್ಮಾನ ಐತೆ. ವಾರ್ಡಿನ ಹಿರಿಯ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮ ನಾವು ಸರ್ ಇದಾವೆ ಪಟ್ಟೆಲ್ಲ ಅನ್ನಬಾರ್ದು. ಸಾರು ಒಂದು ಮನವಿ ಮಾಡಿಕೊಡ್ತಾರ, ಬಳ್ಳಾರಿ ಆಫೀಸರ್ ಹತ್ರ ಫೋನ್ ಮಾಡಿ ನಮ್ಮ ಮನವಿಗೆ ಸ್ಪಂದಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಬೇಕಂತ ಹೇಳಿಕೋಸ್ಕರ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡುತ್ತೇವೆ. ನಾವು ಸಮ್ನೆಗಿರೋಂಥ ಎಲ್ಲ 3ನೇ ವಾರ್ಡ್ನಲ್ಲಿರೋ 4ನೇ ವಾರ್ಡಿನ ಜನಗಳಿಗೆ ಇನ್ನೂ ಯಾರಿಗಾದ್ರೂ ಕೂಡ ಹಕ್ಕುಪತ್ರಗಳು ಇನ್ನೂ ಕಡಿಮೆ ಇದ್ದಲ್ಲಿ ಕೂಡ ಅಲ್ಲಿ ಅದು SC STಗಳು 1000 ರೂಪಾಯಿ ಕಟ್ಟಬೇಕು ಮತ್ತು ಜನರಲ್ ಇರೋರು 2000 ರೂಪಾಯಿ ಕಟ್ಟಬೇಕಂತೇಳಿ ಅದು ಕೂಡ ಈಗಾಗಲೇ ಸ್ಲಮ್ ಬೋರ್ಡ್ ಆಫೀಸರ್ಗಳಿಗೆ ಹೇಳಿದ್ದಾರೆ. ಅವ್ರಿಗೆ ಕೂಡ ಅದನ್ನ ಅವ್ರ ಆಫೀಸರ್ ಕೂಡ ಅದನ್ನ ದುಡ್ಡು ಕಟ್ಸ್ಕೊಂಡು ಅವರು ಕೂಡ ಮುಂದಿನ ಒಂದು 2-3 ತಿಂಗಳಲ್ಲಿ ಅದನ್ನ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಕೂಡ ನಾನು ಈ ಸ್ಲಮ್ ಬೋರ್ಡ್ ಆಫೀಸರ್ಗಳು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಶಾಸಕರು ದಯವಿಟ್ಟು ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ. ಕಂಪ್ನಿಯಲ್ಲಿ ಯಾವ್ಯಾವ ವಾರ್ಡ್ಗಳು ಸ್ಲಮ್ಮಿಗೆ ಒಳಪಡ್ತಾವ ಅವನ್ನೆಲ್ಲ ಮಾಡಿಸಿ ನೀವು ನಮ್ಮ ಶಾಸಕರನ್ನ ಹೆಸರು ಇನ್ನೂ ನೀವು ಹೆಚ್ಚಿನ ರೀತಿಯಲ್ಲಿ ಏರಿಸ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಮೂಲಭೂತ ಸೌಕರ್ಯನೇ ಇಲ್ಲ. ನೀವು ಸ್ಲಮ್ನ ನೀವು ಸ್ವಲ್ಪ ನೀವು ಜವಾಬ್ದಾರಿ ತೊಂದರೆ ಎಲ್ಲ ಆಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕೊಟ್ಟಿದ್ದಕ್ಕೆ ಅಣ್ಣವರಿಗೆ ನಾವು ಅವತ್ತು ಮರೆಯೊಂದು ಕಾರಣಕ್ಕೆ ಇವತ್ತು ಏನು ಇವತ್ತು 20-30 ವರ್ಷದ 50 ವರ್ಷ ಇದ್ರಿಗೂ ವಿಕಾಸದಲ್ಲಿ ಇವತ್ತು ನಮ್ಮ ಗಣೇಶಣ್ಣನ ಮಾಡಿದ್ದು ನಾವು ಮರೆಯಾದ ಕಾರಣಕ್ಕೆ ಇದೆ. ಏನ್ರಿ ಇದನ್ನ ನಾವು ಯಾಕಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿನೇ ನಾವು ಏನ್ರಿ. ರಘು ತಂದೆ ಒಂದಲ್ಲಪ್ಪ ಇಲ್ಲಿ ಹೇಳ್ತಾರೆ ಹೋಗಿ ಮುಂದೆ ಇಲ್ಲಿ ಬಿಡೋಣ ಮುಂದೆ ಬಿಡೋಣ ಅಣ್ಣ ಅಣ್ಣ ಇಲ್ಲಿ ಇಲ್ಲಿಂದ